ಶೆಟ್ಟಿ ಪವರ್ ಟಿವಿ MD ಲೈವ್ ಬಂದಿದ್ದೀನಿ ಇವಂದೇ ಮೀಡಿಯಾದಲ್ಲಿ. ಇಷ್ಟರವರೆಗೆ ನಿಮಗೆ ಕೊಟ್ಟಿದ್ದಾನಲ್ಲ ಈ ಲೈವ್ ಸುಳ್ಳು. ಆಗ ಲೈವಲ್ಲಿ ಬಂದು ಹೇಳಿದಾನಲ್ಲ, ಥ್ರೆಟ್ ಇದೆ ಸುಜಾತ ಭಟ್ರಿಗೆ, ರಾಕೇಶ್ ಶೆಟ್ಟರ್ ಪವರ್ ಟಿವಿಯಿಂದ ಇಲ್ಲಿ ಥ್ರೆಟ್ ಆಗ್ತಾ ಇದೆ ಅಂತ ಬೊಗಳ್ತಾ ಇದ್ದಲ್ಲ, ಇವನೇ ಇಲ್ಲಿ ನಿಂತ್ಕೊಂಡಿದ್ದಾನೆ. ಇಲ್ಲಿ ಪೊಲೀಸ್ ಅವರು ಇದ್ದಾರೆ, ಎಲ್ಲ ಇದ್ದಾರೆ. ನಾನು ಮನೆಯಿಂದ ಬಂದಿದ್ದೀನಿ. ನಾವು ಯಾವ ಥ್ರೆಟ್ ಕೊಟ್ಟಿಲ್ಲ, ನಾವು ಇವರ ಮನೆ ಹತ್ರ ಬಂದಿಲ್ಲ. ಇದು ಎದುರುಗಡೆ ಸುಜಾತ ಭಟ್ ಅವರು ಇದ್ದಾರೆ. ಈ ಚಟ ಇದೆ ಅಲ್ವಾ, ಸಂಚಾರಿ ವಿಡಿಯೋ ಚಟ ಇದೆಲ್ಲ, ಧರ್ಮಸ್ಥಳದಲ್ಲಿ ಕೊಟ್ಟಿದ್ದಲ್ಲ, ಸಾಕಾಗಿಲ್ಲ ಇವರಿಗೆ. ಇವರು ಯಾರ್ದೋ ಇದಕ್ಕೆ ಮನೆಗೆ ಬೆಂಕಿ ಇಡುವ ಜನಗಳು ಇವರು. ಈಗ ಪೊಲೀಸ್ ಅವ್ರ ಎದುರುಗಡೆ ಲೈವ್ ಕೊಡ್ತಾ ಇದ್ದೀನಿ ಇವಂದೇ ಮಾಧ್ಯಮದಲ್ಲಿ. ರಾಕೇಶ್ ಶೆಟ್ಟರ್ ಥ್ರೆಟ್ ಇದೆ, ಸುಜಾತ ಭಟ್ರಿಗೆ ಏನಾದ್ರೆ ರಾಕೇಶ್ ಶೆಟ್ಟಿ ಪವರ್ ಟಿವಿ ಕಾರಣ ಅಂತ ಕೊಟ್ಟಿದ್ದಾನಲ್ಲ, ನೋಡಿ ಇಲ್ಲೇ ಇದ್ದಾನೆ. ತೋರ್ಸಪ್ಪ, ನಿನ್ ಮುಖ ತೋರ್ಸು, ತೋರ್ಸು ನಿನ್ ಮುಖ. ಈಗ ಹೇಳಿದ್ಯಲ್ಲ ಥ್ರೆಟ್ ಇದೆ ಅಂತ, ತೋರ್ಸು ನಿನ್ ಮುಖ ತೋರ್ಸು. ಪೊಲೀಸ್ ಅವ್ರು ಇದಾರಲ್ವಾ, ನಾಚಿಕಾಗಲ್ಲ ನಿನ್ಗೆ? ಮಾನ ಮರ್ಯಾದೆ ನಾಚಿಕಾಗಲ್ಲ? ಯಾರ್ದೋ ಲೈವ್ ಕೊಡ್ತಿರಲ್ಲ, ನಿಮ್ಗೆ ನಾಚಿಕಾಗಲ್ಲ? ಹ ಇದೇ ನೀವು ಶಬಾಷ್ ಅಂತ ಕೊಡ್ತಿರಲ್ಲ, ಇವನು ಹಾಕುವ ವಿಡಿಯೋಗೆಲ್ಲ ಮನೆ ಹಾಳು ಮಾಡುವ ಕೆಲಸ ಮಾಡ್ತಾ ಇದ್ದಾನೆ ನೋಡಿ. ಈಗ ಸಾರಿ ಅಲ್ಲ, ಮನೆ ಹಾಳಾದ್ಮೇಲೆ ಎಲ್ಲ ಹೇಳಿದ್ಮೇಲೆ ಸಾರಿಯಾ? ಅಲ್ಲ ಸಾರಿ ಎಲ್ಲ ನೋಡಿ ವೀಕ್ಷಕರೇ, ನಾನು ಹೇಳ್ತಾ ಇದ್ದೀನಿ, ಇಂಥದ್ದು ಏನಾದ್ರು ಮಾಡ್ಬಿಟ್ಟು ನಾಳೆ ಸುಜಾತ ಭಟ್ರನ್ನ ಇವರೇ ಏನಾದ್ರು ಮಾಡ್ಬಿಟ್ರೆ ಯಾರ ಮೇಲೆ ಬರುತ್ತೆ? ಯಾರ ಮೇಲೆ ಬರುತ್ತೆ? ಸುಜಾತ ಭಟ್ಗೆ ಏನಾದ್ರು ಮಾಡ್ಬಿಟ್ರೆ ಮನೆ ಹತ್ರ ಇರೋದು ಇವನು. ನಾನು ನನ್ನ ಮನೆಯಲ್ಲಿ ಮಲಗಿದ್ದೆ. ಲೈವ್ ಅಲ್ಲಿ ಕೊಟ್ಟವನ ರಾಕೇಶ್ ಶೆಟ್ಟಿ ಪವರ್ ಟಿವಿ ಅಂತ. ಈಗೇನಾದ್ರು ಆಗಿದ್ರೆ ಸುಜಾತ ಭಟ್ಗೆ ಇವ್ರೇನಾದ್ರು ಮಾಡಿದ್ರೆ ಯಾರು ಜವಾಬ್ದಾರಿ? ಇಲ್ಲಿ 25 ಪೊಲೀಸ್ ಅವರು ಇದ್ದಾರೆ. ಇಂಥದ್ದು ಯೂಟ್ಯೂಬ್ ಮಾಡ್ಕೊಂಡು ಬಿಟ್ಟು ಇವರು ನಾನು ಮರ್ಡರ್ ಮಾಡ್ಲಿಕ್ಕೆ ಬಂದಿದ್ದೀನಿ, ನಾನು ಪವರ್ ಟಿವಿ ಅವರು ಬಂದವ್ರ ಅಂತ ಲೈವ್ ಕೊಡ್ತಾನೆ ಇವನು. ರಾತ್ರಿ 12 ಗಂಟೆಗೆ ನಮ್ಗೆ ಎಲ್ರು ಮೆಸೇಜ್ ಮಾಡ್ತಾರೆ. ಹೇಳಪ್ಪ, ಸಾರಿ ಕೇಳಪ್ಪ, ಸಾರಿ ಕೇಳು. ನಿಮ್ಗೂ ಸಾರಿ. ವಿಡಿಯೋ ಮಾಡಿದ್ರಿ ಅಂತ ಹೇಳು. ನಾಳೆ ಸುಜಾತ ಭಟ್ರ ನೀವೇನಾದ್ರೂ ಕೊಂದು ಬಿಟ್ಟು ನಮ್ಮ ಮೇಲೆ ಹಾಕಿದ್ರೆ ಬಿಡಿ ಸರ್, ಆಯ್ತು ಎಲ್ಲರ ಅಲ್ಲಲ್ಲ, ನೀನು ನಾಳೆ ಸುಜಾತ ಭಟ್ರಿಗೆ